ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 9ನೇ ಟಾಪಿಕ್. ಇದರಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಇದೆ, ಇಕೋಸಿಸ್ಟಮ್. ಇಕೋಸಿಸ್ಟಮ್ ಎಂದರೇನು? ಇಕೋಸಿಸ್ಟಮ್ದ ವ್ಯಾಖ್ಯೆ ಯಾವುದು? ಇಕೋಸಿಸ್ಟಮನ್ನು ಮೊಟ್ಟ ಮೊದಲು ಬಳಕೆ ಮಾಡಿದಂಥ ಇಕೋಸಿಸ್ಟಮ್ ಟರ್ಮನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಯಾರು? ಇಕೋಸಿಸ್ಟಮ್ದಲ್ಲಿ ಬರುವಂಥ ಪ್ರಕಾರಗಳು ಯಾವುವು? 4 ಸಬ್ ಪಾಯಿಂಟ್ಸ್ಗಳು. ಈ ಇಕೋ ಮತ್ತು ಸಿಸ್ಟಮ್. ಇಕೋ ಎಂದರೆ ಇಕೋಲಾಜಿ. ಸಿಸ್ಟಮ್ ಅಂದರೆ ಒಂದು ಸ್ಟ್ರಕ್ಚರ್. ಇಕೋಲಾಜಿ ಅಂದರೆ ಪರಿಸರ, ಸ್ಟ್ರಕ್ಚರ್ ಅಂದರೆ ಒಂದು ರಚನೆ. ಇಕೋಲಾಜಿ ಮತ್ತು ಸಿಸ್ಟಮ್ ಎರಡೂ ಪದಗಳು ಸೇರಿ, ಎರಡೂ ಪದಗಳು ಕೂಡಿ ಇಕೋಸಿಸ್ಟಮ್ ಪದ ತಯಾರಾಗಿದೆ. ಇವಾಗ ನಾವು ನೋಡಿದ್ದೀವಿ, ಇಕೋಲಾಜಿ ಎಂದರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳು, ವನಸ್ಪತಿಗಳು ಮತ್ತು ಆರ್ಗ್ಯಾನಿಸಮ್ಗಳು ಇವು ನಿಸರ್ಗದ ಜೊತೆಗೆ ಯಾವ ರೀತಿ ಇಂಟರ್ಯಾಕ್ಷನ್ ಮಾಡುತ್ತವೆಯೋ, ಅಂತರ್ಕ್ರಿಯೆ ಮಾಡುತ್ತವೆಯೋ ಅದರ ಬಗ್ಗೆ ಅಭ್ಯಾಸ ಮಾಡುವ ಒಂದು ಶಾಸ್ತ್ರಕ್ಕೆ ಇಕೋಲಾಜಿ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದೊಳಗೆ ಈಗ ನಿರ್ದಿಷ್ಟ ಪ್ರದೇಶ ಅಂದ ತಕ್ಷಣ ನೋಡ್ರಿ, ಒಂದು ಕೆರೆ ಐತಿ, ಕೆರೆ ಅಂತ ಕರಿತೀವಿ. ನಿಂತ ನೀರು, ಆ ನಿಂತ ನೀರಿನಲ್ಲಿರುವಂಥ ವನಸ್ಪತಿಗಳು, ನಿಂತ ನೀರಿನಲ್ಲಿ ಬೆಳೆಯುವಂಥ ವನಸ್ಪತಿಗಳು ಅಥವಾ ಅದರ ಆಜುಬಾಜುಗೆ ಬೆಳೆಯುವಂಥ ವನಸ್ಪತಿಗಳು, ಆ ನೀರಿನಲ್ಲಿರುವ ಜಲಚರ ಪ್ರಾಣಿಗಳು, ಆ ನೀರು ಅಥವಾ ಆ ನೀರಿನಲ್ಲಿರುವಂಥ ಜಲಚರ ಪ್ರಾಣಿಗಳು ನಿಸರ್ಗದೊಂದಿಗೆ ಮಾಡುವಂಥ ಅಂತರ್ಕ್ರಿಯೆಗಳು, ಅಥವಾ ಒಂದು ದೊಡ್ಡ ಅರಣ್ಯ, ಕಾಡು, ಆ ಕಾಡಿನಲ್ಲಿರುವ ಪ್ರಾಣಿಗಳು, ಕಾಡಿನಲ್ಲಿರುವ ವನಸ್ಪತಿಗಳು, ಕಾಡಿನಲ್ಲಿರುವ ಮನುಷ್ಯರು, ಅವರು ಮತ್ತು ನಿಸರ್ಗದ ಜೊತೆಗೆ, ನಿಸರ್ಗ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಭೂಮಿ, ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಹವೆ, ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂದರೆ ನೀರು, ಭೂಮಿ, ಹವೆ, ಗಾಳಿ, ಹವಾಮಾನ, ಇದರ ಜೊತೆಗೆ ನಾವು ಇಂಟರಾಕ್ಷನ್ ಮಾಡುತ್ತಿರುತ್ತೇವೆ. ಈಗ ಹಿಮಾಲಯದ ಇಕೋಸಿಸ್ಟಮ್ನೇ ಬೇರೆ. ಅಲ್ಲೂ ತಂಪಾದ ಹವೆ ಇದೆ, ಕೋಲ್ಡ್ ವಾತಾವರಣ ಇದೆ. ಆ ಕೋಲ್ಡ್ ವಾತಾವರಣದಲ್ಲಿರುವಂಥ ಪ್ರಾಣಿಗಳು, ಈಗ ಸ್ನೋ ಲಿಯೋಪಾರ್ಡ್, ಅಲ್ಲಿ ಬರ್ಫಿನೊಳಗಿರುವಂಥ ಪ್ರಾಣಿಗಳು ಮತ್ತು ನಿಸರ್ಗದ ಜೊತೆಗೆ ಅವು ಹೊಂದಾಣಿಕೆ ಮಾಡುವಂಥ ಕ್ರಿಯೆಗಳು. ಅಥವಾ ಟಂಡ್ರಾ ಪ್ರದೇಶ, ಅಥವಾ ತೈಗಾ ಪ್ರದೇಶ, ಅಥವಾ ಉಷ್ಣ ಕಟಿಬಂಧ ಪ್ರದೇಶ. ಈಗ ಇದರೊಳಗೆ ಅಲ್ಲಿ ರಾಜಸ್ಥಾನದೊಳಗೆ ಫುಲ್ ಮರುಭೂಮಿ ಇದೆ ರೀ, ಜಾಸ್ತಿ ಅಲ್ಲಿ ಬಿಸಿಲು ಬೀಳ್ತದೆ, ನೀರೇ ಇಲ್ಲ, ಅಲ್ಲಿ ಒಂಟಿಗಳು ಇರ್ತಾವಮ್ಮ. ಒಂಟಿ ನೀರು ತುಂಬ್ಕೊಂಡು ಹಿಂಗೆ ಡುಬ್ಬದ ಮೇಲೆ ಇಟ್ಕೊತದ ನೀರು. ವೆರಿ ಗುಡ್. ಅದು ಅಲ್ಲಿ ನೀರು ಸಿಗಂಗಿಲ್ಲ ಅವಕ್ಕೆ, ನೀರು ಕುಡಿಲಿಕ್ಕೆ. ಆ ನೀರು ಕುಡಿದು ತಮ್ಮ ಡುಬ್ಬದ ಒಳಗೆ ಅಲ್ಲಿ ಒಂದು ಗಂಟೆ ಇರ್ತದೆ, ಆ ಗಂಟಿನೊಳಗೆ ಸೇವ್ ಮಾಡ್ಕೊಂಡು ಇಟ್ಕೋತಾವ್ರಿ ಒಂಟೆ, ನೀರು ಸೇವ್ ಮಾಡ್ಕೊಂಡು ಇಟ್ಕೊತ. ಆ ಭಾಗದ್ದು ಅದು ರಚನೆ. ಡಿಸರ್ಟ್ದಲ್ಲಿರೋ ಪ್ರಾಣಿಗಳು, ವನಸ್ಪತಿಗಳು ಯಾವ ರೀತಿ ಇರುತ್ತವೆಯೋ, ಅಥವಾ ಈ ಮಲೆನಾಡಿನೊಳಗಿರುವ ವನಸ್ಪತಿಗಳು, ವ್ಯಕ್ತಿಗಳು, ಪ್ರಾಣಿಗಳು, ಇಲ್ಲಿರುವ ವ್ಯಕ್ತಿಗಳ ಒಂದು ನಡವಳಿಕೆ, ಕೆರೆಯಲ್ಲಿ ಇರುವಂಥ ನಡವಳಿಕೆ, ಹರಿಯುತ್ತಿರುವ ನೀರಿನ ಜೊತೆಗೆ ಇರುವಂಥ ಪ್ರಾಣಿಗಳ ಮತ್ತು ನೀರಿನ ಸಂಬಂಧ, ಹೀಗೆ ಬೇರೆ ಬೇರೆಯಾಗಿರುತ್ತವೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದೊಳಗಿರುವಂಥ ಪ್ರಾಣಿಗಳು, ವ್ಯಕ್ತಿಗಳು, ಪಶುಗಳು, ವನಸ್ಪತಿಗಳು, ಆರ್ಗ್ಯಾನಿಸಮ್ಗಳು, ಲಿವಿಂಗ್ ಆರ್ಗ್ಯಾನಿಸಮ್ಗಳು, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಗಳ ಜೊತೆಗೆ ನಡೆಸುವ ಒಂದು ಅಂತರ್ಕ್ರಿಯೆಗೆ ಇಕೋಸಿಸ್ಟಮ್ ಎಂದು ಕರೆಯುತ್ತಾರೆ. ಅದೇ ಪ್ರದೇಶದೊಳಗಿರುವಂಥ ಒಂದು ನಿರ್ದಿಷ್ಟ, ಅಲ್ಲಿ ಮತ್ತು ಬೇರೆ ಸ್ಥಳದೊಳಗೆ ಎರಡೂ ಡಿಫ್ರೆಂಟ್ ಆಗಿರ್ತಿರ್ತಾವೆ. ಎಲ್ಲ ಕಡೆ ಇಕೋಸಿಸ್ಟಮ್ ಒಂದೇ ರೀತಿಯಾಗಿ ಇರುವುದಿಲ್ಲ. ಇಕೋಸಿಸ್ಟಮ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಪ್ಲ್ಯಾಂಟ್, ಆ್ಯನಿಮಲ್ಸ್, ಹ್ಯೂಮನ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಸನ್, ಸಾಯಿಲ್, ವಾಟರ್, ಲ್ಯಾಂಡ್, ಏರ್. ಇನ್ನು ಇದರೊಳಗೆ 4 ಪ್ರಕಾರಗಳು ಬರುತ್ತವೆ. ಒಂದನೇದು ಆರ್ಟಿಫಿಷಿಯಲ್ ಇಕೋಲಾಜಿ. ಕಾಣಿಸ್ತದಲ್ಲ? ಅಲ್ಲ, ಕರೆಕ್ಟ್ ಅದಲ್ಲ? ಕಾಣಿಸಲತ್ತ ನೀಲಮ್ಮ? ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಒಂದನೇದು. ಸೆಕೆಂಡ್ ಒನ್ ಈಸ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಮೂರನೇದು ಲೆಂಟಿಕ್ ಇಕೋಸಿಸ್ಟಮ್. 4ನೇದು ಲೋಟಿಕ್ ಇಕೋಸಿಸ್ಟಮ್. ಇದು ಜಸ್ಟ್ ನಿನ್ನೆ ನಡೆದಂಥ ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ ನೋಡ್ರಿ. ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಎಂದರೆ ಏನು? ಮನುಷ್ಯನು ತಯಾರು ಮಾಡಿದಂಥ ಇಕೋಸಿಸ್ಟಮ್. ಒಬ್ಬ ಮನುಷ್ಯ ಮ್ಯಾನ್ ಮೇಡ್ ಇರುತ್ತದೆ. ಇದು ಮನುಷ್ಯನ ತಯಾರು ಮಾಡಿರ್ತಾನೆ. ಹೇಗೆ ಮನುಷ್ಯ ತಯಾರು ಮಾಡಿರ್ತಾನೆ ರೀ?
ನಾನ್ ಲಿವಿಂಗ್ ಥಿಂಗ್ಸ್ ಮತ್ತು ಲಿವಿಂಗ್ ಥಿಂಗ್ಸ್ಗಳನ್ನು ಎರಡೂ ಸೇರಿ ಎರಡನ್ನು ಕೂಡಿಸಿ ಈ ಇಕೋಸಿಸ್ಟಮನ್ನು ಈತನು ತಯಾರು ಮಾಡುತ್ತಾನೆ. ಯಾರು? ಮನುಷ್ಯನು. ಈಗ ಎಕ್ಸಾಂಪಲ್ ಆಗಿ ಅಂದರೆ ಒಂದು ಝೂ ಅಂದರೆ ಪ್ರಾಣಿ ಸಂಗ್ರಹಾಲಯ. ಅರಣ್ಯದೊಳಗೆ ಇರುವಂಥ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಝೂದೊಳಗೆ ಇಡುತ್ತಾನೆ. ಆಮೇಲೆ ಆ ಝೂದೊಳಗಿರುವಂಥ ಪ್ರಾಣಿಗಳಿಗೆ ನೀರು ಕೊಡುವ ವ್ಯವಸ್ಥೆ, ಅವುಗಳಿಗೆ ಅನ್ನ ಹಾಕುವ ವ್ಯವಸ್ಥೆ, ಅವುಗಳಿಗೆ ಏನು ತಿಂದ್ರೆ ಮಾಂಸಗಳನ್ನು ತಂದು ಕೊಡುವ ವ್ಯವಸ್ಥೆ, ಹುಲ್ಲು ತಿನ್ನುವ ವ್ಯವಸ್ಥೆ ಮನುಷ್ಯನು ಮಾಡುತ್ತಾನೆ. ನೋಡಿರಿ, ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಎರಡನ್ನು ಒಂದು ಕಡೆ ಸೇರಿಸಿ ಮನುಷ್ಯನು ಇದರ ಒಂದು ಕೆಲಸ ಮಾಡುತ್ತಾನೆ. ಇದು ಮ್ಯಾನ್ ಮೇಡ್ ಇಕೋಸಿಸ್ಟಮ್. ಇದಕ್ಕೇನಂತಾರೆ? ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ಇದ್ರ ಎಕ್ಸಾಂಪಲ್ ಯಾವುದು? ಝೂ ಪ್ರಾಣಿ ಸಂಗ್ರಹಾಲಯ ಮತ್ತು ಮತ್ಸ್ಯಾಲಯ. ಅಂದರೆ ಅಕ್ವೇರಿಯಂ ಅಂದರೆ ಈಗ ಜಲಚರ ಪ್ರಾಣಿಗಳನ್ನು ಒಂದು ಸ್ಥಳದಲ್ಲಿ ಇಟ್ಟು ಅವುಗಳನ್ನು ನಾವು ನೋಡೋ ಸಲುವಾಗಿ ಹೋಗುತ್ತೇವೆ. ಮತ್ಸ್ಯಾಲಯ ಮಂಗಳೂರದೊಳಗೆ ನಾನು ನೋಡ್ರಿ, ಇದು ಮತ್ಸ್ಯಾಲಯ. ಮಂಗಳೂರು ಕೇರಳಕ್ಕೆ ಸೆಟ್ ಎಕ್ಸಾಮ್ ಬರುವಾಗ ಮಂಗಳೂರದಾಗ ನೋಡಿದಂಥ ಇದು ಅಕ್ವೇರಿಯಂ. ಜಲಚರ ಪ್ರಾಣಿಗಳು ಅಲ್ಲಿ ಒಂದು ತೌಲಿ ಇಟ್ಟಿರ್ತಾರೆ, ಅದನ್ನು ನೋಡ್ಬೋದು. ಹೆಂಗೆ ಪ್ರಾಣಿ ಸಂಗ್ರಹಾಲಯ ಇರ್ತದಲ್ರಿ, ಹಂಗೆ ಮೀನುಗಳನ್ನು ನೋಡುವಂಥ ಸ್ಥಳ. ಮತ್ತು ರತ್ನಗಿರಿದೊಳಗೂ ಐತ್ರಿ, ಮಹಾರಾಷ್ಟ್ರದೊಳಗೆ ರತ್ನಗಿರಿದೊಳಗೆ ದೊಡ್ಡ ಅಕ್ವೇರಿಯಂ ಐತಿ. ಇದು ಆಮೇಲೆ ಅಗ್ರಿಕಲ್ಚರ್, ಒಕ್ಕಲುತನ ಇದು ಮನುಷ್ಯ ಮಾಡಿದ್ದು. ಭೂಮಿಯ ಜೊತೆಗೆ ನಾವು ಇಂಟರಾಕ್ಷನ್ ಮಾಡ್ತೇವೆ. ಭೂಮಿಯನ್ನು ಹಡ್ಡುತ್ತೇವೆ, ಭೂಮಿಯನ್ನು ಅಗಿಯುತ್ತೇವೆ, ಭೂಮಿದೊಳಗೆ ನಾವು ನೀರು ಕೊಡುತ್ತೇವೆ, ಬೀಜನ್ನು ಹಾಕುತ್ತೇವೆ, ಬೆಳೆಗಳನ್ನು ಬೆಳೆಯುತ್ತೇವೆ. ನೀರು ತಂದು ತಾನೇ ಭೂಮಿಗೆ ಬರ್ತವೇನ್ರಿ? ತಂದು ತಾನೇ ಭೂಮಿ ಹಡ್ತೈತೇನು? ತನ್ನ ತಾನೇ ಬೀಜನ ಅದರೊಳಗೆ ಉದುರ್ತೈತೇನು? ಇಲ್ಲ. ಮನುಷ್ಯನು ಭೂಮಿಯ ಜೊತೆಗೆ, ಮನುಷ್ಯನು ನೀರಿನ ಜೊತೆಗೆ, ಮನುಷ್ಯನು ಬೀಜದ ಜೊತೆಗೆ ಕೆಲಸ ಮಾಡಿ ಅಲ್ಲಿ ಬೆಳೆಯನ್ನು ಬೆಳೆಯುತ್ತಾನೆ. ಅಗ್ರಿಕಲ್ಚರ್ ಇದು ಕೂಡ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ದ ಒಂದು ಉದಾಹರಣೆಯಾಗಿದೆ. ಎರಡನೇದು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಭೂಮಿಯ ಪರಿಸಂಸ್ಥೆ. ಈ ಪ್ರಪಂಚದೊಳಗೆ ಭೂಮಿಯ ಮೇಲೆ ಒಂದೊಂದು ಭಾಗದಲ್ಲಿ ಒಂದೊಂದು ಪರಿಸಂಸ್ಥೆ ಇದೆ. ಉದಾಹರಣಾರ್ಥವಾಗಿ ಗ್ರಾಸ್ ಲ್ಯಾಂಡ್ ಅಂತೇಳಿ ಕರಿತೀವಿ. ಈ ಗ್ರಾಸ್ ಅಂದರೆ ಹುಲ್ಲುಗಾವಲು ಪ್ರದೇಶ. ಒಂದೊಂದು ದೇಶದಲ್ಲಿ ಒಂದೊಂದು ಪ್ರಕಾರದ ಹುಲ್ಲು ಇದೆ. ಅಮೇರಿಕಾದೊಳಗೆ ಹುಲ್ಲು ಬೇರೆ, ಆಫ್ರಿಕಾದೊಳಗೆ ಹುಲ್ಲು ಬೇರೆ, ಸೌತ್ ಆಫ್ರಿಕಾದೊಳಗೆ ಹುಲ್ಲು ಬೇರೆ, ಆಸ್ಟ್ರೇಲಿಯಾದೊಳಗೆ ಹುಲ್ಲು ಬೇರೆ. ಈ ಹುಲ್ಲುಗಾವಲು ಪ್ರದೇಶಗಳು ಅಥವಾ ಟುಂಡ್ರಾ ಪ್ರದೇಶ ಅಂತೇಳಿ ಕರೀತಾರೆ, ಟುಂಡ್ರಾ ಪ್ರದೇಶ. ಆಮೇಲೆ ತೈಗಾ ಪ್ರದೇಶ, ಫಾರೆಸ್ಟ್ ಪ್ರದೇಶ, ಡಿಸರ್ಟ್ ಪ್ರದೇಶ. ಅಥವಾ ನಾವು ಪೃಥ್ವಿಯನ್ನು ಹಿಂಗೆ ನಾವು ನೋಡಿದೆವು ಅಂದ್ರೆ ಏನಾಗ್ತದೆ ರೀ, ಮಧ್ಯಭಾಗದೊಳಗೆ ಉಷ್ಣ ಕಟಿಬಂಧ ಪ್ರದೇಶ, ಇದು ಸಮಶೀತೋಷ್ಣ ಕಟಿಬಂಧ ಪ್ರದೇಶ, ಇದು ನಾವೇನು ಕರಿತೀವಿ ಧ್ರುವ ಪ್ರದೇಶ. ಹೀಗೆ ಇವು ಒಂದೊಂದು ಭಾಗದೊಳಗೆ ಒಂದೊಂದು ರೀತಿಯ ಹವಾಮಾನ, ಒಂದೊಂದು ರೀತಿಯ ಚಲನವಲನಗಳು, ಅಲ್ಲಿಯ ಪ್ರಾಣಿ ಮತ್ತು ಅಲ್ಲಿಯ ಪರಿಸರದೊಂದಿಗೆ ಅವು ಹೊಂದಾಣಿಕೆ ಮಾಡಿ ಇರುತ್ತಿರುತ್ತವೆ. ಮೂರನೇದು ಲೆಂಟಿಕ್ ಇಕೋಸಿಸ್ಟಮ್. ಲೆಂಟಿಕ್ ಇಕೋಸಿಸ್ಟಮ್ ಅಂದರೆ ಸ್ಟಿಲ್ ವಾಟರ್ ಅಂತೇಳಿ ಕರೀತಾರೆ. ಒಂದೇ ಪ್ರದೇಶದೊಳಗೆ ನೀರು ನಿಂತ ಜಾಗಿಗೆ, ಆ ಜಾಗದಲ್ಲಿ ವನಸ್ಪತಿಗಳು, ಪ್ರಾಣಿಗಳು ಮತ್ತು ಮನುಷ್ಯರು ನೀರಿನ ಜೊತೆಗೆ ಮಾಡುವಂಥ ಇಂಟರ್ಯಾಕ್ಷನ್ನಕ್ಕೆ ಲೆಂಟಿಕ್ ಇಕೋಸಿಸ್ಟಮ್ ಎಂದು ಕರೆಯುತ್ತಾರೆ. ನಿಂತ ನೀರು. ಈ ಉದಾಹರಣಾರ್ಥವಾಗಿ ಈಗ ದೊಡ್ಡ ದೊಡ್ಡ ಇದು ಇದಾವ್ರಿ, ಕೆರೆಗಳು ಲೇಕ್ ಅಂತೇಳಿ ಕರೀತಾರೆ. ಲಗೂನ್ ಅಥವಾ ಲೇಕ್ಗಳು ಅಥವಾ ಪಾಂಡ್ಗಳು ಇದರಲ್ಲಿ ಬರುತ್ತವೆ. ದೊಡ್ಡ ಕೆರೆ ಇರ್ತೈತಿ. ಆ ಕೆರೆ ಒಳಗೆ ನೀರು, ಆ ಕೆರೆದೊಳಗೆ ಕೆಲವೊಂದು ಪಕ್ಷಿಗಳು ಬಂದು ಹಾರಾಡಿ ಆ ಮೀನನ್ನು ತಿನ್ನುತ್ತವೆ. ನೀರಿನ ನೋಡ್ರಿ, ಪ್ರಾಣಿ ಮತ್ತು ವನಸ್ಪತಿ ಮತ್ತು ನೀರು ಇವುಗಳ ನಡೆಯುವಂಥ ಅಂತರ್ಕ್ರಿಯೆ, ಆ ಭಾಗದ್ದು ಪರಿಸಂಸ್ಥೆನೇ ಬೇರೆಯಾಗಿರುತ್ತದೆ, ಆ ಭಾಗದ ಇಕೋಸಿಸ್ಟಮ್ನೇ ಬೇರೆಯಾಗಿರುತ್ತದೆ ನಿಂತ ನೀರದ್ದು. ಈಗ ಚಿಲ್ಕಾ ಸರೋವರ ಅಂತೇಳಿ ಕರೀತಾರೆ. ಅದು ಲೋಣಾರ್ ಸರೋವರ, ಇದು ಮಹಾರಾಷ್ಟ್ರದಲ್ಲಿದೆ. ಚಿಲ್ಕಾ ಸರೋವರ ಇಲ್ಲಿ ಬರುತ್ತೆ. ಚಿಲ್ಕಾ ಸರೋವರ ಒರಿಸ್ಸಾದಲ್ಲಿ ಚಿಲ್ಕಾ ಸರೋವರ, ಮಹಾರಾಷ್ಟ್ರದೊಳಗೆ ಲೋಣಾರ್ ಸರೋವರ, ಇದು ಉಪ್ಪು ನೀರಿನ ಸರೋವರ. ಇಲ್ಲಿ ಇದರೊಳಗೆ ಜಮ್ಮು ಕಾಶ್ಮೀರದೊಳಗೆ ಒಂದು ಬರ್ತದೆ, ಅಲ್ಲೊಂದು ಸರೋವರ ಐತೆ, ಅದು ಏಕದಮ್ ಶುದ್ಧ ನೀರಿನ ಸರೋವರ ಐತೆ ಅಲ್ಲಿ, ಊಲ್ ಸರೋವರ. ಹೀಗೆ ಅದಾದ ನಂತರ ಲೋಟಿಕ್ ಇಕೋಸಿಸ್ಟಮ್. ಲೋಟಿಕ್ ಅಂದರೆ ಫ್ಲೋವಿಂಗ್ ವಾಟರ್ ಇಕೋಸಿಸ್ಟಮ್. ನೀರು ಹರಿಯುತ್ತಾ ಹೋಗುತ್ತಿರುತ್ತದೆ. ಉದಾಹರಣಾರ್ಥವಾಗಿ ನದಿಯ ನೀರು ನಿಂತ ನೀರಲ್ಲ, ನದಿಯ ನೀರು ಹರಿಯುತ್ತಾ ಹೋಗುತ್ತಿರುತ್ತದೆ. ಆ ನದಿಯ ದಡದಲ್ಲಿ ಇರುವಂಥ ವ್ಯಕ್ತಿಗಳು, ಪ್ರಾಣಿಗಳು, ವನಸ್ಪತಿಗಳು, ಆರ್ಗ್ಯಾನಿಸಮ್ಗಳು ಆ ನೀರಿನ ಜೊತೆಗೆ ಮಾಡುವಂಥ ಇಂಟರ್ಯಾಕ್ಷನ್ನಕ್ಕೆ ಲೋಟಿಕ್ ಇಕೋಸಿಸ್ಟಮ್ ಎಂದು ಕರೆಯುತ್ತಾರೆ. ಪ್ಲೀಸ್ ಅದನ್ನು ತಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಥ್ಯಾಂಕ್ ಯು.